ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ನಾವು ಪಾಂಡವರು ಮತ್ಸ್ಯ ದೇಶಕ್ಕೆ ಹೋಗೋದು, ಶಮಿ ವೃಕ್ಷದ ಮೇಲೆ ಅಸ್ತ್ರಗಳನ್ನು ಇಡೋದು, ಮತ್ತು ಯುಧಿಷ್ಠಿರ, ಭೀಮ ಮತ್ತು ದ್ರೌಪದಿ ಕ್ರಮಶಃ ಅರಮನೆಗೆ ತಲುಪೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯುಧಿಷ್ಠಿರ ಮಹಾರಾಜ ವಿರಾಟನ ಆಸ್ಥಾನಕ್ಕೆ ಬಂದು ಸೇರ್ಕೊಳ್ಳೋ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವನು ಪಗಡೆ ಆಡೋದ್ರಲ್ಲಿ ನಾನು ಎಕ್ಸ್ಪರ್ಟು ಅಂತ ಹೇಳ್ಕೊಳ್ತಾನೆ. ಸೊ ಅದಕ್ಕೋಸ್ಕರ ಅವನು ಮಿತ್ರನನ್ನಾಗಿ ಯುಧಿಷ್ಠಿರ ಮಹಾರಾಜನನ್ನ ಅವನ ಜೊತೆ ಇಟ್ಕೊಳ್ತಾನೆ. ಸೊ ಯುಧಿಷ್ಠಿರ ಮಹಾರಾಜ ಬಂದು ವಿರಾಟನ ಅರಮನೆಯಲ್ಲಿ ಸೇರ್ಕೊಂಡ. ಯಾರಿಗೂ ಅವನ ಗುಪ್ತ ರಹಸ್ಯ ಗೊತ್ತಾಗ್ಲೇ ಇಲ್ಲ, ಅವನು ಯುಧಿಷ್ಠಿರ ಮಹಾರಾಜ ಅಂತಂದ್ಬಿಟ್ಟು. ಆ ರೀತಿ ಅವನು ಅಲ್ಲಿ ಸುಖಪೂರ್ವಕವಾಗಿ ಇರೋದಕ್ಕೆ ಶುರು ಮಾಡ್ತಾನೆ. ನಂತರ ಸಿಂಹದ ಹಾಗೆ ನಡೀತಾ ಭೀಮಸೇನ ರಾಜನ ದರ್ಬಾರಿನಲ್ಲಿ ಉಪಸ್ಥಿತನಾಗ್ತಾನೆ. ಅವನ ಕೈಯಲ್ಲಿ ಏನಿತ್ತು? ಸೌಟಿತ್ತು, ಜಾರಿ ಮತ್ತು ತರಕಾರಿಗಳನ್ನು ಕತ್ತರಿಸೋದಕ್ಕೆ ಒಂದು ಕಬ್ಬಿಣದ ಕಪ್ಪು ಚೂರಿ ಇತ್ತು. ವೇಷ ಏನು, ಅಡುಗೆಯವನು ಹೇಗಿರ್ತಾನೋ ಹಾಗಿತ್ತು. ಆದರೆ ಅವನ ಶರೀರದಿಂದ ತೇಜಸ್ಸು ಹೊಮ್ಮುತ್ತಾ ಇತ್ತು. ಅವನು ಬಂದಿದ್ದ ತಕ್ಷಣ ಹೇಳ್ತಾನೆ, ರಾಜನೇ, ನನ್ನ ಹೆಸರು ಬಲ್ಲವ ಅಂತಂದ್ಬಿಟ್ಟು ನಾನು ಅಡುಗೆಯ ಕೆಲಸವನ್ನು ಮಾಡ್ತೀನಿ, ನನಗೆ ಒಳ್ಳೆ ಅಡುಗೆ ಮಾಡೋದಕ್ಕೆ ಬರುತ್ತೆ, ನೀವು ಈ ಕೆಲಸಕ್ಕೋಸ್ಕರ ನನ್ನನ್ನು ಇಟ್ಕೊಳ್ಳಿ ಅಂತಂದ್ಬಿಟ್ಟು ಅವನು ಕೇಳ್ಕೊಳ್ತಾನೆ. ವಿರಾಟ ಹೇಳ್ತಾನೆ, ಬಲ್ಲವನೇ, ನನಗೆ ನೀನು ಅಡುಗೆಯವನು ಅನ್ನುವಂಥ ವಿಶ್ವಾಸನೇ ಆಗ್ತಾ ಇಲ್ಲ. ನಿನ್ನ ನೋಡಿದ್ರೆ ಅಡುಗೆಯವನು ಅಂತಾನೆ ಅನ್ನಿಸ್ತಾ ಇಲ್ಲ. ಇಂದ್ರನ ಹಾಗೆ ನೀನು ತೇಜಸ್ವಿಯಾಗಿದೆಯಾ ಮತ್ತು ಪರಾಕ್ರಮಿಯಾಗಿ ಕಾಣಿಸ್ತಾ ಇದೆಯಾ. ನೋಡಿದ್ರೇ ಒಳ್ಳೆ ಫೈಲ್ವಾನ್ ಥರ ಇದೆಯಾ ನೀನು. ಅಡುಗೆಯವನು ಅಂತ ಯಾರೂ ಹೇಳೋಕ್ಕಾಗಲ್ಲ, ಆ ರೀತಿ ಇದೆಯಾ ಅಂತ ಅವನು ಹೇಳ್ತಾನೆ. ಆಗ ಭೀಮಸೇನ ಹೇಳ್ತಾನೆ, ಮಹಾರಾಜ, ನನ್ನ ಮೇಲೆ ವಿಶ್ವಾಸವನ್ನು ಇಡಿ, ನಾನು ಅಡುಗೆಯವನೇ ಮತ್ತು ನಿಮ್ಮ ಸೇವೆಯನ್ನು ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ರಾಜ ಯುಧಿಷ್ಠಿರ ಕೂಡ ನಾನು ಮಾಡಿದಂತಹ ಅಡಿಗೆಯ ಸ್ವಾದವನ್ನು ಅವನು ತಗೊಂಡಿದ್ದಾನೆ. ಇದಲ್ಲದೆ ನೀವು ಹೇಳಿದ ಹಾಗೆ ನಾನು ಪರಾಕ್ರಮಿ ಕೂಡ ಆಗಿದ್ದೀನಿ. ಬಲದಲ್ಲಿ ನನ್ನ ಸಮಾನ ಬೇರೆ ಯಾರೂ ಇಲ್ಲ. ಮಲ್ಲ ಯುದ್ಧದಲ್ಲೂ ಕೂಡ ನನ್ನ ಸಮಾನ ಹೋರಾಟ ಮಾಡುವಂಥವ್ರು, ಅಂದರೆ ನನ್ನ ವಿರುದ್ಧ ಹೋರಾಡುವಂಥವ್ರು ಯಾರೂ ಇಲ್ಲ. ನಾನು ಸಿಂಹಗಳು ಮತ್ತು ಆನೆಗಳ ಜೊತೆ ಯುದ್ಧ ಮಾಡಿ ನಿಮ್ಮನ್ನು ಪ್ರಸನ್ನಗೊಳಿಸ್ತೀನಿ. ಅಂದರೆ ಬರೀ ಅಡುಗೆ ಕೆಲಸ ಅಷ್ಟೇ ಅಲ್ಲ, ನಾನು ನಿಜವಾಗ್ಲೂ ಬಲಶಾಲಿ ಕೂಡ, ಮತ್ತು ಮಲ್ಲ ಯುದ್ಧ ಕೂಡ ಆಡ್ತೀನಿ. ಸಿಂಹಗಳು ಆನೆಗಳ ಜೊತೆನೆ ನಾನು ಗುದ್ದಾಡ್ತೀನಿ, ಅದರ ಜೊತೆ ಗುದ್ದಾಡಿ ನಿಮ್ಮ ಮನಸ್ಸಿಗೆ ಸಂತೋಷ ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ. ಒಳ್ಳೆಯದು, ನೀನು ನಿನ್ನನ್ನು ಅಡುಗೆ ಮಾಡೋ ಕೆಲಸದಲ್ಲಿ ಕುಶಲ ಅಂತ ಹೇಳ್ತಾ ಇದೆಯಾ, ಅಂದರೆ ಎಕ್ಸ್ಪರ್ಟ್ ನಾನು ಅಂತ ಹೇಳ್ತಾ ಇದೆಯಲ್ಲ, ಹಾಗಾದರೆ ನೀನು ಅದೇ ಕೆಲಸವನ್ನು ಮಾಡು. ನಾನು ಈ ಕೆಲಸ ನಿನಗೆ ಯೋಗ್ಯವಾಗಿರುವಂಥದ್ದಲ್ಲ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ನೀನು ನೋಡೋಕೆ ಇಷ್ಟೊಂದು ಬಲಶಾಲಿಯಾಗಿದೆಯಾ, ತೇಜಸ್ವಿ ಆಗಿದೆಯಾ, ನೀನು ಅಡುಗೆ ಕೆಲಸ ಮಾಡೋದಾ, ಅದೇನೋ ನನಗಿಷ್ಟ ಆಗ್ತಾಯಿಲ್ಲ. ಆದರೂ ಕೂಡ ನಿನಗಿಷ್ಟ ಅಲ್ವಾ ಆ ಕೆಲಸ, ಅದಕ್ಕೋಸ್ಕರ ಮಾಡು. ಆದರೂ ಕೂಡ ನಿನಗಿಷ್ಟ ಅನ್ನೋದಕ್ಕೋಸ್ಕರ ನಾನು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಆದರೆ ನಿನ್ನನ್ನು ನೋಡಿದಾಗ ನನಗೆ ನೀನು ಅಡುಗೆ ಕೆಲಸ ಮಾಡೋದೇನೋ ನನಗಿಷ್ಟ ಆಗಲ್ಲ ಅಂತ ಹೇಳ್ತಾನೆ. ನೀನು ನನ್ನ ಪಾಕಶಾಲೆಯಲ್ಲಿ ಪ್ರಧಾನ ಅಧಿಕಾರಿಯಾಗಿರೋ, ಮೊದಲಿನಿಂದ ಯಾರೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ನಾನು ನಿನ್ನನ್ನು ಅವರ ಎಲ್ಲರ ಸ್ವಾಮಿಯನ್ನಾಗಿ ಮಾಡ್ತೀನಿ. ಅಂದರೆ ಏನು, ಒಬ್ಬ ಅಧಿಕಾರಿಯಾಗಿ ಅಡುಗೆ ಕೆಲಸ ನೋಡ್ಕೊಳ್ಳೋದ್ರಲ್ಲಿ ಮೇನ್ ಒಬ್ಬ ಶೆಫ್ ಇರ್ತಾನಲ್ಲ, ಆ ರೀತಿ ಕೆಲಸವನ್ನು ನೀನು ಮಾಡು ಅಂತಂದ್ಬಿಟ್ಟು ಹೇಳ್ತಾರೆ. ಈ ರೀತಿ ಭೀಮಸೇನ ರಾಜ ವಿರಾಟನ ಪಾಕಶಾಲೆಯ ಪ್ರಧಾನ ಅಡಿಗೆಯವನಾಗ್ತಾನೆ. ಅವನನ್ನು ಯಾರೂ ಕೂಡ ಗುರುತಿಸೋದಕ್ಕೆ ಆಗಲಿಲ್ಲ. ರಾಜನಿಗೆ ಅವನು ಬಹಳ ಪ್ರೀತಿ ಪಾತ್ರನಾಗ್ಬಿಡ್ತಾನೆ. ಇದಾದ ಮೇಲೆ ದ್ರೌಪದಿ ಏನು ಮಾಡ್ತಾಳೆ, ಸೈರಂಧ್ರಿಯ ಹಾಗೆ ವೇಷವನ್ನು ಧರಿಸ್ಕೊಂಡು ತುಂಬ ದುಃಖಿತಳ ಹಾಗೆ ನಗರದಲ್ಲಿ ತಿರುಗಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ಅವಳು ಕೆಲ್ಸಕ್ಕೆ ಸೇರ್ಕೋಬೇಕಲ್ಲ, ಸೊ ಅವಳು ಹೆಂಗಸಾಗಿರೋದ್ರಿಂದ ಅವಳೇ ಬೇರೆ ರೀತಿ ಬರಬೇಕಾಗತ್ತೆ. ಸೊ ಅವಳೇನು ಮಾಡ್ತಾಳೆ, ತುಂಬ ದುಃಖ ಇರುವಂಥವಳಾಗಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾಳೆ. ಆ ಒಂದು ಸಮಯದಲ್ಲಿ ರಾಜ ವಿರಾಟನ ರಾಣಿ ಇರ್ತಾಳಲ್ಲ, ಸುದೇಶ್ನೆ ಅವಳ ಹೆಸರು, ಅವಳು ತನ್ನ ಅರಮನೆಯಿಂದ ನಗರದ ಶೋಭೆಯನ್ನು ನೋಡ್ತಾ ಇರ್ತಾಳೆ. ಅರಮನೆಯಲ್ಲಿ ಅಲ್ಲಿಂದಾನೇ ನಾವು ನಗರವನ್ನೆಲ್ಲ ನೋಡ್ಬೋದು, ಆ ರೀತಿ ಒಂದು ಅನುಕೂಲ ಮಾಡಿರ್ತಾರೆ. ಅವಳು ನೋಡ್ತಾ ಇರ್ತಾಳೆ. ಅವಳ ದೃಷ್ಟಿ ದ್ರೌಪದಿ ಮೇಲೆ ಬೀಳುತ್ತೆ. ಅವಳು ಒಂದು ವಸ್ತ್ರವನ್ನು ಧರಿಸಿ ಅನಾಥಳಾಗಿ ಕಾಣ್ತಾ ಇದ್ಲು. ನೋಡೋದಕ್ಕೆ ಅವಳ ರೂಪ ಅದ್ಭುತವಾಗಿತ್ತು. ರಾಣಿ ಅವಳನ್ನು ತನ್ನ ಹತ್ರ ಕರೆದು ಕೇಳ್ತಾಳೆ, ನೀನು ಯಾರು ಮತ್ತು ಏನು ಮಾಡಬೇಕು ಅಂತ ಇದೆಯಾ ಅಂತಂದ್ಬಿಟ್ಟು.
ಆಗ ದ್ರೌಪದಿ ಹೇಳ್ತಾಳೆ, ಮಹಾರಾಣಿ ನಾನು ಸೈರಂಧ್ರಿ ಅಂದರೆ ಒಬ್ಬ ಸೇವಕಿ, ಮತ್ತು ನನಗೆ ಯೋಗ್ಯವಾದ ಕೆಲಸವನ್ನು ನಾನು ಬಯಸ್ತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ, ನನಗೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಸಿಗಲಿ ಅಂತಂದ್ಬಿಟ್ಟು ನಾನು ಇಚ್ಛೆ ಪಡ್ತೀನಿ. ಯಾರು ನನ್ನನ್ನು ನಿಯುಕ್ತಗೊಳಿಸ್ತಾರೋ ಅಂತಂದರೆ ಏನು, ಯಾರು ನನ್ನನ್ನು ಕೆಲಸಕ್ಕೆ ಇಟ್ಕೊಳ್ತಾರೋ ನಾನು ಅವ್ರ ಕೆಲಸವನ್ನು ಮಾಡ್ತೀನಿ. ಅಂದರೆ ನನ್ನನ್ನು ಕೆಲಸಕ್ಕೆ ಇಟ್ಕೊಳ್ತಾರಲ್ಲ ಅವ್ರ ಕೆಲಸವನ್ನು ನಾನು ಮಾಡ್ತೀನಿ, ಬೇರೆಯವ್ರ ಕೆಲಸ ಎಲ್ಲ ನಾನು ಮಾಡೋದಿಲ್ಲ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ಈಗ ಇವಳು ಕೂಡ ಅರಮನೆಯೊಳಗಡೆ ಬಂದು ಸೇರಿಕೊಳ್ಬೇಕಲ್ಲ, ಅದಕ್ಕೋಸ್ಕರ ಸುದೇಶ್ನಿ ಕಣ್ಣಿಗೆ ಅವಳು ಬೀಳಬೇಕು ಆ ರೀತಿ ಓಡಾಡ್ತಾ ಇರ್ತಾಳೆ. ಯಾವಾಗ ಒಂದ್ಸರಿ ಅವಳು ಮೇಲೆ ಅರಮನೆಯಲ್ಲಿ ಕೂತ್ಕೊಂಡು ನಗರವನ್ನು ನೋಡ್ತಾ ಇರ್ತಾಳೋ ಆ ಸಮಯದಲ್ಲಿ ದ್ರೌಪದಿಯನ್ನು ನೋಡಿ ಅವಳು ಕರೆಸ್ಕೊಂಡು ಮಾತಾಡ್ತಾಳೆ, ಯಾರು ಏನು ನೀನು ಅಂತಂದ್ಬಿಟ್ಟು. ಆಗ ಅವಳು ಹೇಳ್ತಾಳೆ, ನಾನು ಕೆಲಸಕ್ಕೋಸ್ಕರ ಹುಡುಕಾಟ ನಡೆಸ್ತಾ ಇದ್ದೀನಿ, ಸೈರಂಧ್ರಿ ನಾನು, ದಾಸಿ ನಾನು, ನನ್ನನ್ನು ಯಾರು ಕೆಲಸಕ್ಕೆ ಇಟ್ಕೊಳ್ತಾರೋ ಅವ್ರ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಡೀಟೇಲ್ ಆಗಿ ಅವಳು ವಿಷಯವನ್ನು ಹೇಳ್ತಾಳೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.